ಈಗ ಬಿಸಿಲುಗಾಲ ಅಲ್ವಾ, ತುಂಬ ಗಾಳಿ ಹಾಟಾಗಿ ಬರುತ್ತೆ. ಅದನ್ನು ನಾವು ಕೂಲ್ ಮಾಡ್ಕೊಬೇಕಾದ್ರೆ ತುಂಬ ಟೆಕ್ನಿಕ್ಸ್ ಇದೆ. ಅದರಲ್ಲಿ ಇದೊಂದು ಡಿಸ್ಟರ್ಬೆನ್ಸ್ ನಡೀತಾ ಇದೆ ಹೊರಗಡೆ. ಈ ಕೆಲವು ಜನ ಮನೆಯಲ್ಲಿ ಎ ಸಿ ಇರುತ್ತೆ, ಕೆಲವು ಜನ ಮನೆಯಲ್ಲಿ ಎ ಸಿ ಇರೋದಿಲ್ಲ. ಎ ಸಿ ಥರ ಯಾವ ಥರ ಕೂಲ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಕೂಲಾಗಿರುತ್ತೆ. ಇದಕ್ಕೆ ನಾನು ಪ್ಯಾಂಟ್ ಎತ್ಕೊಂಡಿದ್ದೀನಿ, ಜೀನ್ಸ್ ಪ್ಯಾಂಟು. ವೇಸ್ಟ್ ಬಟ್ಟೆ ಯಾವುದಾದ್ರೂ ಎತ್ಕೊಳ್ಬೋದು. ಬ್ಲ್ಯಾಂಕೆಟ್ಟು ದಪ್ಪ ಉದ್ದ ಇರುತ್ತೆ, ಇನ್ನೂ ಜಾಸ್ತಿ ತಣ್ಣಗೆ ಬರುತ್ತೆ. ನಾನು ಒಂದರಲ್ಲಿ ತೋರಿಸ್ತೀನಿ, ನೀವು 2-3 ಮಾಡ್ಕೊಬೋದು. ಇನ್ನೂ ಜಾಸ್ತಿ ತಣ್ಣಗೆ ಬೇಕಾದರೆ ಈ ಥರ 2-3 ಬಟ್ಟೆಗಳನ್ನ ತೆಗೆದುಕೊಂಡು ಮಾಡಬಹುದು. ತಿಕ್ಕಾಗಿದ್ದಷ್ಟು ತಣ್ಣಗೆ ಜಾಸ್ತಿ ಬರುತ್ತೆ. ಬಟ್ಟೆ ಕಮ್ಮಿ ತಿಕ್ನೆಸ್ ಇದ್ದಷ್ಟು ತಣ್ಣಗಿರೋದು ಕಮ್ಮಿ ಬರುತ್ತೆ. ಬನ್ನಿ ತೋರಿಸ್ತೀನಿ. ಈಗ ಪ್ಯಾಂಟ್ ಎತ್ಕೊಂಡಿದ್ದೀನಿ. ಇದನ್ನು ಒಂದು ಬಕೆಟ್ ನೀರಲ್ಲಿ ಅದ್ದಿದ್ದೀನಿ. ನೋಡಿ, ನೀರಿದೆ, ಕಾಣಿಸ್ತಾ ಇದೆ. ಎತ್ತಿ ಅದ್ದಿದ್ದೀನಿ. ನನಗೆ ಯಾಕೆಂದರೆ ತಣ್ಣಗೆ ಜಾಸ್ತಿ ಬೇಕು ಅಂತ ನಾನು ಈ ಥರ ಕ್ಲಾತ್ ಯೂಸ್ ಮಾಡ್ತಾ ಇದ್ದೀನಿ. ಎತ್ಕೊಂಡು ಹಿಂಡ್ಕೊಳ್ಳಿ, ಏಕೆಂದರೆ ನೀರು ಸೋರ್ತಾ ಇರುತ್ತೆ ಅಲ್ವಾ, ಅದಕ್ಕೆ ಹಿಂಡ್ಕೊಳ್ಳೋದು. ನೀರು ಸೋರಿದ್ರೂ ಪರವಾಗಿಲ್ಲ, ಹಂಗೆ ಹಾಕ್ಕೊತೀವಿ ಅನ್ನೋರು ಹಂಗೆ ಹಾಕ್ಕೊಬೋದು. ಇನ್ನೂ ಜಾಸ್ತಿ ಗೊತ್ತಿರುತ್ತೆ. ನೀರು ಒಣಗದಷ್ಟು ಅದರ ಟೈಮ್ ಕಮ್ಮಿ ಆಗುತ್ತೆ. ನೀರು ಜಾಸ್ತಿ ಇದ್ದಷ್ಟು ಇವಾಗ ರಾತ್ರಿ ನಾವು ಇಕ್ಕಿದ್ರೆ 3 ಗಂಟೆವರೆಗೂ ಇರುತ್ತೆ. ಇದು ನೀರು ಜಾಸ್ತಿ ಇದ್ದಷ್ಟು, ನೀರು ಕಮ್ಮಿ ಹಿಂಡಿದಷ್ಟು ಲೈಟಾಗಿ ಹಾಕಿದ್ರೆ ಒಂದು 5 ಅವರ್ 6 ಅವರ್ ಇರುತ್ತೆ ಅಷ್ಟೇ. ಗಾಳಿ ತಣ್ಣಗಿರೋ ಗಾಳಿನೂ ಕಮ್ಮಿ ಬರುತ್ತೆ. ಅದೇ ನೀವು ನೀರಾಗಿ ಎತ್ಕೊಂಡು ಹಾಕ್ಕೊಂಡ್ರೆ ಜಾಸ್ತಿ ಹೊತ್ತು ಬರುತ್ತೆ, ತಣ್ಣಗೂ ಜಾಸ್ತಿ ಇರುತ್ತೆ. ಇದನ್ನು ಎತ್ಕೊಂಡು ನೆಕ್ಸ್ಟು ಕಿಟಕಿಗಳೆಲ್ಲ ಕ್ಲೋಸ್ ಮಾಡ್ತೀನಿ, ಏಕೆಂದರೆ ಬೇಗ ಒಣಗಿಬಿಡುತ್ತೆ. ಅದಕ್ಕೋಸ್ಕರ ಕಿಟಕಿಗಳೆಲ್ಲ ಕ್ಲೋಸ್ ಮಾಡಿದ್ರೆ ಲೇಟಾಗಿ ಒಣಗುತ್ತೆ. ದೆನ್ ಫ್ಯಾನ್ ಆನ್ ಮಾಡ್ತೀನಿ. ಓಕೆ, ಫ್ಯಾನ್ ಆನ್ ಆಗಿರಬೇಕು, ಫ್ಯಾನ್ ಇರಬೇಕು. ನೆಕ್ಸ್ಟು ಚೇರ್ ಮೇಲೆ ಒಣಗಾಕ್ತೀನಿ. ಈ ಥರ ನೀವು 2-3 ಚೇರ್ ಇಟ್ಕೊಂಡು ಇಲ್ಲೊಂದು ಬೆಡ್ ಸುತ್ತು ಇಟ್ಕೊಂಡ್ರೆ ಇನ್ನೂ ತಣ್ಣಗಿರುತ್ತೆ, ಇನ್ನೂ ತಣ್ಣಗೆ ಬರುತ್ತೆ. ಈ ಬಿಸಿಲುಗಾಲಕ್ಕೆ ಇದು ಒಳ್ಳೆ ಟೆಕ್ನಿಕ್ಕು. ನೋಡಿ, ಅಲ್ಲಿ ಫ್ಯಾನ್ ಓಡ್ತಾ ಇದೆ. ಫ್ಯಾನ್ ಕೆಳಗಡೆ ಇದು ಒಣಗಿಸೋದು. ಇದು ಈ ಥರ ಆಗಿಬಿಟ್ಟು ಸಪೋಸ್ ನೀರೇನಾದರೂ ಸೋರ್ತಾ ಇದ್ದರೆ ಈ ಮ್ಯಾಟ್ ಹಾಕಿ, ನೀರಲ್ಲಿ ಅದ್ಕೊಂಡು ಮ್ಯಾಟ್ ಕೂಡ ಅಲ್ಲ ಹಾಕಿದ್ರೂ ಇನ್ನೂ ತಣ್ಣಗೆ ಇರುತ್ತೆ ರೂಮು. ಮ್ಯಾಟ್ ಕೂಡ ತಣ್ಣಗಿರಬೇಕು, ಫ್ಯಾನ್ ಆನ್ ಮಾಡಿರಬೇಕು.